ಇವತ್ತು ನಾವು ಇಂಗ್ಲಿಷ್ನಲ್ಲಿ ತುಂಬ ಮುಖ್ಯವಾದ ವಿಷಯ ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಟೆನ್ಸಸ್ ಕಾಲಗಳು. ಟೆನ್ಸ್ ಅಂದರೆ ಸಮಯ ತೋರಿಸುವ ಪದ್ಧತಿ. ಅಂದರೆ ಕ್ರಿಯೆ, ಆ್ಯಕ್ಷನ್ ಯಾವ ಸಮಯದಲ್ಲಿ ಆಗ್ತಿದೆ ಅನ್ನೋದನ್ನು ತೋರಿಸುತ್ತದೆ. ಈ ಎಲ್ಲ ನೋಟ್ಸನ್ನು ಬರೆದಿಟ್ಕೊಳ್ಳಿ. ದೇರ್ ಆರ್ 3 ಟೈಪ್ಸ್ ಆಫ್ ಟೆನ್ಸಸ್. ಫಸ್ಟ್ ಒನ್ ಪ್ರೆಸೆಂಟ್ ಟೆನ್ಸ್, ಸೆಕೆಂಡ್ ಒನ್ ಪಾಸ್ಟ್ ಟೆನ್ಸ್, ಥರ್ಡ್ ಒನ್ ಫ್ಯೂಚರ್ ಟೆನ್ಸ್. ಟೆನ್ಸ್ ಅಲ್ಲಿ ಫಸ್ಟ್ ಬರೋದು ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಅಂದರೆ ಈಗ ನಡೆಯುತ್ತಿರುವ ಕ್ರಿಯೆ. ಪ್ರೆಸೆಂಟ್ ಟೆನ್ಸ್ ಮೀನ್ಸ್ ಆ್ಯನ್ ಆ್ಯಕ್ಷನ್ ದ್ಯಾಟ್ ಹ್ಯಾಪನ್ಸ್ ನಾವ್ ಆರ್ ರೆಗ್ಯುಲರ್ಲಿ ಇನ್ ದ ಪ್ರೆಸೆಂಟ್ ಟೈಮ್. ಪ್ರೆಸೆಂಟ್ ಟೆನ್ಸ್ ಅಂದರೆ ಈಗ ನಡೆಯುತ್ತಿರುವ ಅಥವಾ ದಿನನಿತ್ಯವಾಗಿ ನಡೆಯುವ ಕ್ರಿಯೆಯನ್ನು ಸೂಚಿಸುವ ಕಾಲ. ಸೆಕೆಂಡ್ ಒನ್ ಪಾಸ್ಟ್ ಟೆನ್ಸ್, ಭೂತಕಾಲ, ಕಳೆದ ಕಾಲದಲ್ಲಿ ನಡೆದ ಕ್ರಿಯೆ. Past tense means an action that happened in the past or already completed. Past tense ಅಂದರೆ ಹಿಂದೆ ನಡೆದ ಅಥವಾ ಮುಗಿದ ಕ್ರಿಯೆ. ಥರ್ಡ್ ಒನ್ ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ಫ್ಯೂಚರ್ ಟೆನ್ಸ್ ಮೀನ್ಸ್ an action that will happen in the future or is going to happen. ಫ್ಯೂಚರ್ ಟೆನ್ಸ್ ಅಂದರೆ ಮುಂದೆ ಆಗಲಿರುವ ಕ್ರಿಯೆ. ಈಗ 3 ಟೆನ್ಸ್ ಬಗ್ಗೆ ತಿಳ್ಕೊಂಡ್ರಿ. ಈಗ ಅದರ ಸಬ್ ಡಿವಿಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ. ಇದರಲ್ಲಿ 4 ಸಬ್ ಡಿವಿಷನ್ಸ್. ಫಸ್ಟ್ ಒನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸರಳ ವರ್ತಮಾನ ಕಾಲ. ಸೆಕೆಂಡ್ ಒನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ನಿರಂತರ ವರ್ತಮಾನ ಕಾಲ. ಥರ್ಡ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪೂರ್ಣ ವರ್ತಮಾನ ಕಾಲ. ಫೋರ್ತ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪೂರ್ಣ ನಿರಂತರ ವರ್ತಮಾನ ಕಾಲ. ಈ ವಿಡಿಯೋ ಇನ್ನೊಂದು ಸಲ ನೋಡಿ ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.